ಬಿಡುಗಡೆ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಸಾಕಷ್ಟು ವಿವರಗಳನ್ನು ಕೊಟ್ವಿ. ನಮ್ಮ ಪ್ರತಿನಿಧಿ ಕೂಡ ಸಾಕಷ್ಟು ಮಾತಾಡಿದ್ರು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ MT ನಾಣಯ್ಯ ಇದ್ದಾರೆ, ಖ್ಯಾತ ವಕೀಲರು. MT ನಾಣಯ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರ ಜೊತೆಗಿದ್ದಾರೆ ಹೇಮಂತರಾಜ್ ಸಿರಾಜಿನ್ ಪರ ವಕೀಲರು. ಹೇಮಂತರಾಜ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ವಿವೇಕ್ ರೆಡ್ಡಿ ಹೈಕೋರ್ಟ್ ವಕೀಲರು, BJP ಕಾನೂನು ವಿಭಾಗದ ರಾಜ್ಯ ಸಂಚಾಲಕರು ಕೂಡ ಹೌದು. ವಿವೇಕ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲ ಪ್ರಶ್ನೆ ನಾಣಯ್ಯನವರಿಗೆ, ಬಹುಶಃ ಇವತ್ತಿನ ಎಲ್ಲ ಬೆಳವಣಿಗೆಗಳನ್ನು ತಾವು ಗಮನಿಸಿದಿರಿ. ತಾವು ಯಡಿಯೂರಪ್ಪನವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು ಏನು ಹೇಳ್ತೀರಿ ಅದರ ಬಗ್ಗೆ? ಈ ಕೇಸಲ್ಲಿ ಇದು ಸುಮಾರು 409 IPC ಅಂತ ಹೇಳ್ತಾರೆ. ಅಂದರೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಎ ಪಬ್ಲಿಕ್ ಸರ್ವೆಂಟ್ ಅಂತೇಳಿ ಅದರಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ಕಾನೂನು ಪ್ರಕಾರ ಜೀವದ ಶಿಕ್ಷೆ ಇದೆ. ಆದರೆ ಅದು ಮ್ಯಾಜಿಸ್ಟ್ರೇಟೇ ಟ್ರೈ ಮಾಡುವಂಥ ಅವಕಾಶ ಇರೋದರಿಂದ ವಾಸ್ತವವಾಗಿ ಇದರಲ್ಲಿ ಜಾಮೀನು ಕೊಡ್ತಾರೆ. ನಾವು ಈಗಾಗಲೇ ಸಾಕಷ್ಟು ನೂರಾರು ಕೇಸ್ಗಳಿಗೆ ನಾವು ಎಲ್ಲೆಲ್ಲಿ ಅಪರಾಧಿಗಳಿಗೆ ಎಫ್ಐಆರ್ ಆಗಿದ್ದೇವೆ, ಆ ಕೇಸ್ಗಳಲ್ಲಿ ಜಾಮೀನು ತಗೊಂಡಿದ್ದೇವೆ ನಾವು. ಇದು ದುರಾದೃಷ್ಟ ಅಂದರೆ ಈ ಕೇಸ್ನಲ್ಲಿ ಇದೊಂದು ಪ್ರೈವೇಟ್ ಕಂಪ್ಲೇಂಟಲ್ಲಿ ಮೇಲೆ ಬಂದು ಅಂಥ ಕಾಲದಲ್ಲಿ ಅಂದರೆ ಪೊಲೀಸ್ ಕಂಪ್ಲೇಂಟ್ ಒಂದಿರ್ತದೆ, ಪ್ರೈವೇಟ್ ಕಂಪ್ಲೇಂಟ್ ಒಂದಿರ್ತದೆ. ಪೊಲೀಸ್ ಕಂಪ್ಲೇಂಟ್ ಏನಾಗಿರ್ತದೆ ಅಂದರೆ ಚಾರ್ಜ್ ಶೀಟ್ ಫೈಲ್ ಮಾಡಿರ್ತಾರೆ, ಸಾಕಷ್ಟು ಮಿಟರ್ಗಳು ಇರ್ತವೆ. ಇದು ಈಗ ಇವರು ಪ್ರೈವೇಟ್ ಕಂಪ್ಲೇಂಟಿನಲ್ಲಿ ಕೆಲವು ಕಂಪ್ಲೇಂಟ್ ಕೊಟ್ಟು ಅದರಲ್ಲಿ ಅವರನ್ನ ರಿಮೈಂಡ್ ಮಾಡಿದ್ದಾರೆ. ಇದೊಂದು ದುರಾದೃಷ್ಟ ಪರಿಸ್ಥಿತಿ. ಇದರಲ್ಲಿ ಜಾಮೀನು ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಹೈಕೋರ್ಟ್ನಲ್ಲಿ ಇದೊಂದು ಅಪರೂಪದ ಪ್ರಕರಣ. ಹಾಗಾದರೆ ಇದೇನು ಅಪರೂಪದ ಪ್ರಕರಣ ಏನಲ್ಲ, ಇದು ಒಂದು ಮ್ಯಾಟರ್ ಆಫ್ ಕೋರ್ಸ್. ನಮಗೆ ಲಾಯರ್ಗಳಿಗೆ ಇದೊಂದು ಮ್ಯಾಟರ್ ಆಫ್ ಕೋರ್ಸ್. ಇಂಥ ಕೇಸ್ಗಳು ನೂರಾರು ಬರ್ತಾ ಇರ್ತವೆ ನಮ್ಮ ಹತ್ರ. ಅದರಲ್ಲಿ ಜಾಮೀನುಗಳು ಕೊಡೋದು ಆಡಿನಲ್ಲಿ ಕೆಲವು ಸಾಕಷ್ಟು ಕಡೆ ಇದನ್ನು ಮ್ಯಾಜಿಸ್ಟ್ರೇಟ್ಗಳಿಗೆ ಜಾಮೀನು ಕೊಟ್ಟವರು ಅಲ್ಲ. ಇಂಥ VVIPಗಳು ಈ ಖಾಸಗಿ ದೂರಿನ ಅನ್ವಯ ಒಳಗಡೆ ಹೋಗುವಂಥದ್ದು ಅದು ನೋಡಿ. VVIPಗಳಲ್ಲಿ ಕಾನೂನು ದೃಷ್ಟಿಯಲ್ಲಿ ಅವ್ರಿಗೇನು ಬೆಲೆ ಇಲ್ಲ. ಸ್ಟೇಟಸ್ ಆಫ್ ಎ ಪರ್ಸನ್ ಇಸ್ ನೋ ರೆಸ್ಪಾನ್ಸಿಬಿಲಿಟೀಸ್ ಎಟ್ ಆಲ್. ಅಂದರೆ ಅವರಿಗೆ ಸ್ಟೇಟಸ್ ಇಂಥ ಸ್ಟೇಟಸ್ ಇದ್ದಾರೆ, ಅವರಿಗೆ ಜಾಮೀನು ಕೊಡಬೇಕು ಅಥವಾ ಏನೂ ಸ್ಟೇಟಸ್ ಇಲ್ಲದವನಿಗೆ ಜಾಮೀನು ತಿರಸ್ಕಾರ ಮಾಡುವಂಥದ್ದೆಯಲ್ಲ ಕಾನೂನಲ್ಲಿ ಇಲ್ಲ. ಕಾನೂನಲ್ಲಿ ಎಲ್ಲ ಒಂದೇ ಒಂದು ಗುಣ ಅಂದರೆ ಅವರು ಅವನ ಮಂತ್ರಿ ಅಥವಾ ಅವನ ಚಪರಾಸಿ ಅಂತ ಹೇಳೋದು ಲೆಕ್ಕಕ್ಕೇನು ತಗೊಳ್ಳೋಕ್ಕಾಗೋದಿಲ್ಲ. ಎಲ್ರಿಗೂ ಒಂದೇ ಲೆಕ್ಕ ಪರಿಮಿತಿಯಲ್ಲಿ ಇದೆ ಅದು. ಓಕೆ. ಸೊ ಇದರಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳಿದೆ. ನಾನು ನಿಮ್ಮ ಜೊತೆಗೆ ನಂತರ ಚರ್ಚೆ ಮಾಡ್ತೀನಿ. ಹೇಮಂತರಾಜ್, ತಾವೇನು ಹೇಳ್ತೀರಿ? ಇಲ್ಲ, ನಮ್ಮ ಸೀನಿಯರ್ ಲಾಯರ್ ಹೇಳಿದರು, ಇದರಲ್ಲಿ ಚಪರಾಸಿಗೂ ಮತ್ತೆಲ್ಲರಿಗೂ ಒಂದೇ ನೇಚರ್ ನೋಡಬೇಕು ಅಂತ. ಅದನ್ನು ಆ ವಾದ ನಾನು ಒಪ್ಪೋದಿಲ್ಲ. ಯಾಕೆ ಅಂತೇಳಿದ್ರೆ ಪ್ರತಿಯೊಂದು ಕೇಸಲ್ಲೂ ಅಕ್ಯೂಸ್ ಏನು ಅಪರಾಧಿ ಪೊಸಿಷನ್ ನೋಡಬೇಕಾಗುತ್ತೆ. ಆ ಪೊಸಿಷನ್ ನೋಡಿದ ಮೇಲೇ ಅವನು ಅಪರಾಧಿ ಮಾಡಿದನೋ, ಅವ್ನಿಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅದನ್ನು ನೋಡೇ ಕನ್ಸಿಡರ್ ಮಾಡಬೇಕು, ಅದು ಬೇಲ್ ಕೊಡಬೇಕೋ ಬೇಡ ಅನ್ನೋದು. ಸೊ ರೀಸೆಂಟಾಗಿ 2010 ಯಾವುದೋ ಪ್ರಶಾಂತ್ ಕುಮಾರ್ ಸರ್ಕಾರ ಅಂತ ಜಡ್ಮೆಂಟಲ್ಲಿ ಇದೆ 2G ಸ್ಪೆಕ್ಟ್ರಮ್ ಕೇಸಲ್ಲಿ ಏನೋ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಅವ್ರ ಮೇಲೆ ಇದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ನೇರವಾಗಿ ರಿಜೆಕ್ಟ್ ಮಾಡಿದೆ. ಯಾಕೆ ಅಂತೇಳಿದ್ರೆ ಇವರೆಲ್ಲ ಭಾಳ ಇನ್ಫ್ಲೂಯೆನ್ಸ್ ಪರ್ಸನು, ಇವರಿಗೆ ಸರ್ಕಾರದಲ್ಲಿ ಇವರಿಗೆ ನೇರವಾದ ಸ್ಥಾನವಿದೆ, ಇವರು ಸರ್ಕಾರದಲ್ಲಿ ಡಾಕ್ಯುಮೆಂಟ್ಸ್ ಇವರಿಗೆ ನೇರವಾದ ಅಸೆಸ್ ಇದೆ. ಸೊ ಇವ್ರ ಪೊಸಿಷನ್ ನೋಡಬೇಕಾಗುತ್ತೆ. ಈ ಪೊಸಿಷನ್ ದೃಷ್ಟಿಯಿಂದ ಇವರಿಗೆ ಇವರು ಪ್ರಭಾವ ಬೀರಬಲ್ಲರು, ಪರಿಣಾಮ ಬೀರಬಲ್ಲರು ಅಂತ. ಹೌದೌದು, ಅವ್ರ ಪೊಸಿಷನ್ ನೋಡ್ತಾರೆ. ಮೊನ್ನೆ ನ್ಯಾಯಾಧೀಶ ನಮ್ಮ ನಾರಾಯಣವರು ಹೇಳಿದರು. ಸೊ ಇದನ್ನು ಯಾವುದೇ ನೋಡೋಕ್ಕೆ ಬರೋದಿಲ್ಲ, ಎಲ್ಲರಿಗೂ ಒಂದೇ ದೃಷ್ಟಿಯಿಂದ ನೋಡ್ಬೇಕಂತ. ಅದು ತಪ್ಪದು, ಆ ಭಾವನೆ ತಪ್ಪದು. ಕಾನೂನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಪೊಸಿಷನ್ ನೋಡಬೇಕು. ಸಾಮಾನ್ಯ ಮನುಷ್ಯ ಬೇರೆ, ಒಬ್ಬ ಹೈಯೆಸ್ಟ್ ಅಧಿಕಾರಿ ಬೇರೆ, ಒಬ್ಬ ಮುಖ್ಯಮಂತ್ರಿ ಬೇರೆ. ಸೊ ಈ ದೃಷ್ಟಿಯಿಂದ ನೋಡಿದಾಗ ಬೇಲ್ ಕೊಡಬೇಕಾ ಬೇಡ ಅನ್ನೋದು ತಿಳ್ಕೊಂಡು ನೋಡಿ. ಈಗ ಅವ್ರು ಹೇಳಿದ್ದು ಹೀಗೆ, ಒಬ್ಬ ರೌಡಿ ಇದ್ದಾನೆ, ಅವನು ಪ್ರಭಾವ ಬೀರಬಲ್ಲ. ಒಬ್ಬ ಮಂತ್ರಿ ಇದ್ದಾನೆ, ಅವನು ಪ್ರಭಾವ ಬೀರಬಲ್ಲ. ಈಗ ಮಂತ್ರಿಗೂ ಆ ರೌಡಿಗೂ ಹೇಗೆ ವ್ಯತ್ಯಾಸ ಮಾಡ್ತೀರಿ ನೀವು? ಪ್ರಭಾವ ಬೀರೋದು ಯಾರಾದರೂ ತಪ್ಪೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗ್ತದೆ. ಮಾಡೋ ಅವರ ಈ ಥರ ಪ್ರಭಾವ ಬೀರೋ ಸಾಧ್ಯತೆ ಇದೆ ಅಂತೇಳಿ ನಾವು ಮುನ್ನೆಚ್ಚರಿಕೆಯಿಂದಲೇ ಅವರ ಬೇಲನ್ನು ವಜಾ ಮಾಡ್ತೇವೆ ಅಂತ ಹೇಳೋದು ಕಾನೂನಲ್ಲಿ ಅಳವಡಿಕೆ ಇಲ್ಲ. ಇದರ ಬಗ್ಗೆ ಇತ್ಯರ್ಥ ಈಗಾಗಲೇ ಆಗೋಗ್ಬಿಟ್ಟಿದೆ. ಇದು ಆರಂಭಕ್ಕೆ ಬರ್ತಾ ಇಲ್ಲ. ಆದರೆ ಇವರು ಹೇಳಿದಾಗೆ ಪ್ರಭಾವ ಬೀರ್ತಾರೋ ಇಲ್ಲೋ ಅಂತ ಹೇಳೋ ಪರಿಸ್ಥಿತಿಯೂ ಗಣನೆಗೆ ತಗೊಳ್ಬೇಕಾಗ್ತದೆ. ಅಂದರೆ ವ್ಯಕ್ತಿಗತವಾಗಿ ನೋಡಿ ಅವನು ಇಂಥ ವ್ಯಕ್ತಿಯನ್ನು ಅದರಿಂದ ಜಾಮೀನು ಕೊಡಬೇಕು ಕೊಡಬಾರ್ದು ಅಂತ ಹೇಳೋದನ್ನು ಒಂದು ಕಡೆ, ಇವನು ಪ್ರಭಾವ ಬೀರಬಲ್ಲ ಅಂತ ಈಗಾಗಲೇ ಹೇಳಿದ್ನಲ್ಲ. ಈಗ ರೌಡಿನೂ ಅದೇ ಅವನು ಇನ್ನೂ ಅದಕ್ಕಿಂತ ಹೆಚ್ಚು ಪ್ರಭಾವ ಬೀರಬಲ್ಲ. ಯಾಕಂದರೆ ಇವರು ಪ್ರಭಾವ ಬೀರಬಲ್ಲ, ಅವ್ರಿಗೆ ಹೆದರಿಸ್ಬೋದು. ಇವನು ಕೊಲ್ಲೋ ಸಾಧ್ಯತೆಯೂ ಇದೆ ರೌಡಿ ಒಬ್ಬ. ಆ ಕಾಲದಲ್ಲಿ ಏನಾಗ್ತದೆ? ಆ ಕಾರಣದಿಂದಾಗಿ ಈ ಕೇಸ್ಗಳಲ್ಲಿ ವಾಸ್ತವವಾಗಿ ನಾವು ನೂರಾರು ಕೇಸ್ಗಳು, ನೂರಲ್ಲ ಸಾವಿರಾರು ಕೇಸ್ಗಳನ್ನು ಸುಮಾರು 40 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ಜಾಮೀನನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದಲೇ ನಾವು ತಗೊಂಡಿದ್ದೇವೆ, ಸೆಷನ್ ಕೋರ್ಟ್, ಹೈಕೋರ್ಟ್ವರೆಗೂ ನಾವು ಹೋಗಿಲ್ಲ. ಆದರೆ ಈ ಕೇಸು ಏನಾಗಿದೆ ಅಂದರೆ ಲೋಕಾಯುಕ್ತ ಕೋರ್ಟಿಗೆ ಬಂದ ಕಾರಣದಿಂದಾಗಿ ಸೆಷನ್ಸ್ ಟ್ರಯಲ್ಗೆ ನೇರವಾಗಿ ಬಂದ ಕಾರಣದಿಂದಾಗಿ ಈ ಮಂತ್ರಿಗಳೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಒಂದು ಸೆಷನ್ ಜಡ್ಜ್ ಅವರು ತಿಳಿದು ಈ ರೀತಿ ಮಾಡಿದ್ದಾರೆ. ಈಗ ಹೈಕೋರ್ಟ್ ಅವರು ಜಾಮೀನು ಮಂಜೂರು ಮಾಡಿದ್ದಾರೆ ಈಗ. ಓಕೆ ಸರ್, ತಾವೇನು ಹೇಳ್ತೀರಿ? ಒಂದು ಡಿಫ್ರೆನ್ಸ್ ಇದೆ. ಏನಂತಂದರೆ ಸಾಮಾನ್ಯವಾಗಿ ಪೊಲೀಸ್ ಇನಿಷಿಯೇಟೆಡ್ ಕೇಸಸ್ಗೂ PCR ಪ್ರೈವೇಟ್ ಕಂಪ್ಲೇಂಟ್ ಕೇಸಸ್ಗೂ ತಾರತಮ್ಯ ಇದೆ. ಪೊಲೀಸ್ ಇನಿಷಿಯೇಟೆಡ್ ಕೇಸಸ್ನಲ್ಲಿ ಪ್ರಾಸಿಕ್ಯೂಷನ್
ಅಥವಾ ಪೊಲೀಸ್ ಆಫೀಸರ್ಸು ಸ್ವಲ್ಪ ಮೈಂಡ್ ಅಪ್ಲೈ ಮಾಡಿ ಒಂದು FIR ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ನಡೆಸೋ ಸಾಧ್ಯತೆಗಳಿದೆ. ಆದರೆ FIR ಅಂತಂದರೆ ಪೊಲಿಟಿಕಲಿ ಇಂಟ್ರೆಸ್ಟೆಡ್ ಪರ್ಸನ್ಸು ಕೂಡ ಒಂದು FIR ಫೈಲ್ ಮಾಡಿ ಒಂದು PCR ಫೈಲ್ ಮಾಡಿ ಆ PCRನಲ್ಲಿ ಎಂಥದೇ ಅಪರಾಧಗಳಿರ್ಬೋದು, ಬಟ್ ಇಟ್ ಈಸ್ ಬೈ ಎ ಪ್ರೈವೇಟ್ ಪರ್ಸನ್. ಇದನ್ನು ಲೆಕ್ಕ ತಗೊಂಡಾಗ ಪ್ರೈವೇಟ್ ಪರ್ಸನ್ ಹಾಕಿರೋ ಕೇಸ್ನಲ್ಲಿ ಸಾಮಾನ್ಯವಾಗಿ ಕೋರ್ಟು ಯಾರೇ ಹಾಕಲಿ, ಯಾವುದೇ ಪೊಲಿಟಿಕಲ್ ಪಾರ್ಟಿಯಿಂದ ಇರ್ಬೋದು ಅಥವಾ ಬೇರೆ ಕಡೆಯಿಂದನೂ ಇರ್ಬೋದು, ಕೋರ್ಟ್ ಯಾವತ್ತೂ ಅಷ್ಟೇ ಇದರಲ್ಲಿ ಇನ್ನೂ ಇನ್ನಸೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅಕ್ಯೂಸ್ಡ್ಗೆ ಅದಕ್ಕೆ ರಿಪ್ಲೈ ಮಾಡೋ ಚಾನ್ಸಸ್ಸು ಇರಲ್ಲ. ಮೆಟೀರಿಯಲ್ ಬರೀ ಒಬ್ಬ ಪ್ರೈವೇಟ್ ಪರ್ಸನ್ ಕೊಟ್ಟಿರೋ ಮೆಟೀರಿಯಲ್ ಇರ್ತದೆ, ಬೇರೆ ಪ್ರಾಸಿಕ್ಯೂಷನ್ ಅಥವಾ ಪೊಲೀಸ್ ಆಫೀಸರ್ಸ್ ಇನ್ನೂ ಮೆಟೀರಿಯಲ್ ಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡಿ ಚಾಲನೆ ಮಾಡಿಲ್ಲ. ಅಂಥ ಹಂತದಲ್ಲಿ ಏನಾಗಬೇಕು, ಅಂಥ ಹಂತದಲ್ಲಿ ಬೇಲ್ ಕೊಡಬೇಕಲ್ವಾ? ಯಾಕೆಂದರೆ ನಾಳೆ ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಎಕ್ಸಾನರೇಟ್ ಆಗೋ ಚಾನ್ಸಸ್, ಇನ್ನಸೆಂಟ್ ಅಂತ ಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇದ್ದರೆ ಅದರಿಂದ ಪ್ರೈವೇಟ್ ಕಂಪ್ಲೇಂಟ್ ರೂಟ್ ಹೋದಾಗ ಸಾಮಾನ್ಯವಾಗಿ ಕೋರ್ಟ್ ರಿಲ್ಯಾಕ್ಸ್ ಮಾಡಬೇಕು. ಓಕೆ, ಅಂದರೆ ಈಗ ಪ್ರೈವೇಟ್ ಕಂಪ್ಲೇಂಟ್ ಅಂತಂದರೆ ಏನೋ ಯಾವುದಾದ್ರೂ ಒಂದು ಪ್ರೇರಿತ ಇರುತ್ತದು ಅಂತ, ಪ್ರಭಾವ ಇರುತ್ತೆ ಅಂತ. ಪ್ರಭಾವ ಇರ್ತದೆ ಅಂತ. ಆಮೇಲೆ ಅದ್ರ ಜೊತೆಗೆ ಈ ಪ್ರಾಸಿಕ್ಯೂಷನ್ ಅಥವಾ ಪೊಲೀಸ್ ಆಫೀಸರ್ಸು ಆ ಡಾಕ್ಯುಮೆಂಟ್ಸ್ನ ವೆಟ್ ಮಾಡಲಿಕ್ಕೂ ಒಂದು ಆಪರ್ಚುನಿಟಿ ಇರಲ್ಲ. ವೆಟ್ ಮಾಡಿ ಎಸ್ ಇಂಥದ್ದಾಗಿದೆ ಅನ್ನೋದಕ್ಕೆ ಹೇಗದು ಯಾಕೆ ಅಂತಂದರೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ ತಕ್ಷಣ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಕೋರ್ಟೇ ಅದನ್ನ ಕಾಗ್ನಿಷನ್ಸ್ ತಗೊಳ್ತದೆ. ಈ ಒಂದು ಹಂತ ಇರೋದ್ರಿಂದ ನಾರ್ಮಲಿ ಪ್ರೈವೇಟ್ ಕಂಪ್ಲೇಂಟ್ ರೂಟ್ ಹಿಡಿದಾಗ, ಬೇಲ್ಸ್ ಇಶ್ಯೂ ಬಂದಾಗ ಸಾಮಾನ್ಯವಾಗಿ ಅಕ್ಯೂಸ್ಡ್ ನಾಳೆ ಈ ಬೇಸಿಕ್ ಈ ಏನು ಟ್ಯಾಂಪರ್ ಮಾಡಬಾರ್ದು ವಿಟ್ನೆಸಸ್ನ ಈ ಒಂದು ಕಂಡೀಷನ್ಸ್ ಹಾಕಿ ಅಕ್ಯೂಸ್ನ ರಿಲೀಸ್ ಮಾಡ್ಬೋದು. ಏನಂತೀರಿ ಸರ್ ತಾವು? ಅಲ್ಲ, ಮೊನ್ನೆ ಈ ನಡೀತಿರೋ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟವಾಗಿ ಯೋಚನೆ ಮಾಡೋದಾದರೆ, ಈ ಅಪರಾಧಿ ಏನು ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಆರೋಪಿ ಇದ್ದಾರಲ್ಲ, ಅವ್ರ ಮೇಲೆ ಯಾವ ಸ್ವರೂಪದ ಅಪರಾಧ ಇದೆ, ಅವರಿಗೆ ಜಾಮೀನು ಕೊಟ್ಟರೆ ಯಾವ ಮುಂದೆ ಏನು ತೊಂದರೆ ಆಗ್ಬೋದು, ಈ ವಿಷಯನ ಗಮನ ಇಟ್ಕೊಂಡು ಕೋರ್ಟು ಸಾಮಾನ್ಯವಾಗಿ ಜಾಮೀನು ಕೊಡಬೇಕಾಗತ್ತೆ. ಇದು ಮೊದಲನೇದಾಗಿ ನೋಡಿ, ಯಾವಾಗ ಇದರಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಒಬ್ಬ ಮುಖ್ಯಮಂತ್ರಿ ಮೇಲೆ ಕೇಸ್ ಹಾಕೋದಕ್ಕಿಂತ ಮುಂಚೆ ಗವರ್ನರ್ದು ಸ್ಯಾಂಕ್ಷನ್ ಬೇಕಾಗುತ್ತೆ ಇಂಥ ಕೇಸಲ್ಲಿ. ಸೊ ಈ ದೃಷ್ಟಿಯಿಂದ ನೋಡೋಣ. ಈ ಸ್ಯಾಂಕ್ಷನ್ ಆಗೋದಕ್ಕಿಂತ ಮುಂಚೆ ಏನಾಯಿತು, ಸ್ಯಾಂಕ್ಷನ್ಗೆ ಅಪ್ಲಿಕೇಶನ್ ಕೊಡ್ತಾರೆ ಸಿರಾಜನ್ ಬಾಷ್ ಅವರು. ಅದಾದಮೇಲೆ ಏನಾಯಿತು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ನೀವು ಇವ್ರ ಮೇಲೆ ಸ್ಯಾಂಕ್ಷನ್ ಕೊಡಬೇಡಿ, ಅವ್ರ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಯಾವುದೇ ಅಪರಾಧ ಮಾಡಿಲ್ಲ ಅಂತ. ಅದಾದಮೇಲೆ ಏನಾಗುತ್ತೆ, ಇದೇ ಪಾರ್ಟಿಯವರು ಕರ್ನಾಟಕ ರಾಜ್ಯದ ಬಂದು ಕರೀತಾರೆ. ಅದಾದಮೇಲೆ ಏನಾಗುತ್ತೆ, ಇದನ್ನೆಲ್ಲ ನಾವು ಗಮನಿಸಬೇಕು, ಇವ್ರು ಎಷ್ಟು ಇನ್ಫ್ಲುಯೆನ್ಸ್ ಪರ್ಸನು ಅಂತೇಳಿ. ಮೊನ್ನೆ ರೀಸೆಂಟಾಗಿ ನೋಡಿದ್ವಿ, ಮುಖ್ಯಮಂತ್ರಿಗಳನ್ನೇ ಇವತ್ತು ಜೈಲಿಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ಯೋಗಕ್ಷೇಮ ವಿಚಾರಿಸ್ಕೊಂಬಂದಿದ್ದಾರೆ. ಇವತ್ತು ಅಪರಾಧ ಸಿರಾಜನ್ ಬಾಷಾ ವಿರುದ್ಧ ಮಾಡಿರೋ ಅಪರಾಧ ಅಲ್ಲ, ಇದು ಅಪರಾಧ ಒಬ್ಬ ರಾಜ್ಯದ ವಿರುದ್ಧ ಮಾಡಿರೋ ಅಪರಾಧ ಇದು. ಸೊ ಈ ದೃಷ್ಟಿಯಿಂದ ನೋಡಿದಾಗ ಹೂ ವಿಲ್ ಸೇಫ್ ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್? ರಾಜ್ಯದ ಹಿತರಕ್ಷಣೆ ಮಾಡೋರು ಯಾರು? ಮುಖ್ಯಮಂತ್ರಿಗಳು. ಇವತ್ತು ಮುಖ್ಯಮಂತ್ರಿಗಳೇ ಅಪರಾಧಿ ಬಳಿಗೆ ಹೋಗಿ ಅವರು ಯೋಗಕ್ಷೇಮ ವಿಚಾರಿಸ್ಕೊಂಬರ್ತಾರೆ. ಇವರು ವಿರುದ್ಧವಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ, ಇವ್ರಿಗೆ ಸ್ಯಾಂಕ್ಷನ್ ಕೊಡಬೇಡಿ. ಸೊ ಇವ್ರು ಎಂಥ ಪ್ರಭಾವ ವ್ಯಕ್ತಿ ಇದ್ದಾರೆ ಅಂತ ನಾವು ಗಮನಿಸಬೇಕು. ಮುಖ್ಯಮಂತ್ರಿಗೆ ಕೈಯಲ್ಲಿ ಬೇಲ್ ಕೊಡೋ ಪವರ್ ಇಲ್ಲ. ಜುಡಿಷಿಯಲ್ ಕಸ್ಟಡಿ ಇರೋರ್ನ ನೋಡ್ಕೊಂಡ್ ಬರೋದು ತಪ್ಪೇನೆ. ಅಲ್ಲ, ಇದ್ರಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಹೋಗಿ ಅವ್ರನ್ನ ಏನು ರಿಲೀಸ್ ಮಾಡ್ಕೊಂಡ್ ಬರ್ಲಿಲ್ಲ. ನಾನು ಯಾವ ದೃಷ್ಟಿಯಿಂದ ಹೇಳ್ತೇನೆ, ಜುಡಿಷಿಯಲ್ ಕಸ್ಟಡಿನಲ್ಲಿ ಇರೋಗೆ ಭೇಟಿ ಮಾಡಿದ್ವಿ. ಯಾವ ದೃಷ್ಟಿಯಿಂದ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿಗಳು ಕಸ್ಟಡಿಯನ್ ಆಫ್ ಆಲ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇವತ್ತು ನಾವು ಒಪ್ಕೊಂತೀವಲ್ಲ. ಅಂದ್ರೆ ಇವತ್ತು ನೋಡಕ್ ಹೋಗಿರುವಂತವ್ರು ನಾಳೆ ಏನ್ ಬೇಕಾದ್ರೂ ಬೇರೆ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಾವು ಮುಖ್ಯಮಂತ್ರಿಗಳಿಂದ ಸಲಹೆ ಸೂಚನೆಗಳು ಪಡಿತೀನಿ ಅಂತ ಹೇಳಿದ್ರೆ. ಸಿರಾಜುದ್ದೀನ್ ಭಾಷಾನೇ ಮಾಡಿಲ್ಲ ಅಲಿಗೇಷನ್, ಮುಖ್ಯಮಂತ್ರಿಗಳು ಡಾಕ್ಯುಮೆಂಟ್ಸ್ ಟ್ಯಾಂಪರ್ ಮಾಡಿ. ಇದರ ಅರ್ಥ ಏನು? ಇದು ಕಸ್ಟೋಡಿಯನ್ ಆಫ್ ಡಾಕ್ಯುಮೆಂಟ್ಸ್ ಕರೆಕ್ಟ್, ಆದ್ರೆ ಮುಖ್ಯಮಂತ್ರಿಗಳು ಟ್ಯಾಂಪರ್ ಮಾಡ್ತಾರೆ ಅಂತ ಇದು ಕೋರ್ಟ್ನಲ್ಲೇ ಪ್ರಸ್ತಾಪ ಆಗಿರೋ ವಿಷಯನ ಹಾಗಾಗಿ ಇವತ್ತು ಈ ಅಪರಾಧಿಗೆ ರಾಜ್ಯ ಸರ್ಕಾರದಲ್ಲಿ ಡಾಕ್ಯುಮೆಂಟ್ಸ್ ತಿರುಚೋ ಸಾಧ್ಯತೆ ಇದೆಯೋ ಇಲ್ಲೋ, ಇವ್ರದ್ದು ಇನ್ಫ್ಲೂಯೆನ್ಸ್ ತಾನೇ ಏನು ಇವತ್ತು ಅದನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ನ್ಯಾಯಾಲಯ ಇವನ್ನೆಲ್ಲ ಗಮನಿಸಿದ ಮೇಲೇ ಇವರು ಪೊಸಿಷನ್ ಕನ್ಫರ್ಮ್ ಮಾಡ್ಕೊಂಡೇ ಜಾಮೀನು ಕೊಡಬೇಕಾಗುತ್ತೆ. ಓಕೆ ನೋಡಿ, ಇದರಲ್ಲಿ ನಾವು ಒಂದು ಕಡೆ ತಪ್ಪು ದಾರಿಗೆ ಹೋಗ್ತಿದ್ದೇವೆ ಅಂತ ಲೆಕ್ಕಾಚಾರ. ಈಗ BJP ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇದೆ, ಈಗ ಅವರು ಅಪರಾಧಿ ಸ್ಟೇಜಲ್ಲಿ ನಿಂತಿದ್ದಾರೆ. ನಾಳೆ ಕಾಂಗ್ರೆಸ್ ಸರ್ಕಾರ ಅಲ್ಲಿಗೆ ಬಂದಾಗ ಏನಾಗ್ತದೆ ಅಂದರೆ, ಪೊಲೀಸ್ನವರು ಅವರು ಇಂಡಿಪೆಂಡೆಂಟಾಗಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವರು ಸರ್ಕಾರಕ್ಕೆ ಮನ್ನಣೆ, ಅವರು ಯಾರ ಮೇಲೆ ಚಾರ್ಜ್ ಶೀಟ್ ಹಾಕ್ಬಿಡು ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಹಾಕ್ಬಿಡೋದು, ಇವ್ರು ಕೈ ಬಿಟ್ಬಿಡು ಅಂದರೆ ಬಿಡುವಂತಿಲ್ಲ. ನಾಳೆ ಅವ್ರಿಗೂ ನಾಳೆ ತಾಪತ್ರೆ ಬರ್ತದೆ ಪೊಲೀಸ್ನವ್ರಿಗೂ. ಅಂದರೆ ಈಗ ನೋಡಿ, ಉದಾಹರಣೆಗೆ ಮದ್ರಾಸ್ನಲ್ಲಿ ಏನಾಯಿತು, DMK ಸರ್ಕಾರ ಇದ್ದಾಗ ಜಯಲಲಿತರ ಮೇಲೆ ಕೇಸ್ ಹಾಕಿದ್ರು. ಈಗ ಜಯಲಲಿತನವರು ಅವರೇ ಈಗ ಸರ್ಕಾರಕ್ಕೆ ಬಂದಿದ್ದಾರೆ.
ಅಂದರೆ ಇವರು ಸರ್ಕಾರ ಬಂದಿದ್ದಾರೆ ಆದ್ದರಿಂದ ಆ ಕೇಸನ್ನು ಪೂರ್ತಿ ಮುಚ್ಚಾಕ್ಬಿಡ್ಬೇಕು ಅಂತ ಜಯಲಲಿತಾ ಅವರು ಪೊಲೀಸ್ನವ್ರು ಹೇಳಿ ಮುಚ್ಚಾಕ್ಲಿಕ್ಕೆ ಸಾಧ್ಯತೆ ಇದೆಯಾ? ಅದೇ ರೀತಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಇಲ್ಲಿ ಏನಾಗಿದೆ, ಪ್ರೈವೇಟ್ ಕಂಪ್ಲೇಂಟ್ನಲ್ಲಿ ಅವರು ಈ ಪ್ರೈವೇಟ್ ಕಂಪ್ಲೇಂಟ್ ಇದ್ದ ಕಾರಣದಿಂದಾಗಿ ಇದನ್ನು ಪೊಲೀಸ್ಗೆ ರೆಫರ್ ಮಾಡದೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ ಕಾಲದಲ್ಲಿ ಅವರೇ ಕೇಸನ್ನು ಪ್ರೂವ್ ಮಾಡಬೇಕಾಗುತ್ತೆ ನಾಳೆ. ಯಾಕಂದರೆ ಅದಕ್ಕೆ ಬೇಕಾದ ಸಲಕರಣೆ ತಗೊಂಡು ಪ್ರೂವ್ ಮಾಡಬೇಕಾಗುತ್ತೆ. ಇಂಥ ಅವರಿಗೂ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ. ಇನ್ನೊಂದರಲ್ಲಿ ಏನಾಗ್ತದೆ ಅಂದರೆ ನೋಡಿ, ವಾಸ್ತವವಾಗಿ ನಾವು ಏನು ಮಾಡ್ತೇವೆ, ಜಾಮೀನು ಮೇಲೆ ಬಿಟ್ಟ ತಕ್ಷಣ ಅವ್ರನ್ನ ಕೇಸನ್ನೇ ಕೈಬಿಟ್ರು ಅಂತ ಲೆಕ್ಕ ತಗೊಳ್ತಾ ಇದ್ದಾರೆ. ಅದು ತಪ್ಪು ಭಾವನೆ. ಜಾಮೀನು ಬಿಟ್ಟ ತಕ್ಷಣ ಅವ್ರ ಕೇಸ್ನಿಂದ ಬಿಡುಗಡೆ ಆಗೋಯ್ತು ಅಂತಲ್ಲ. ಜಾಮೀನಲ್ಲಿ ಅವರಿಗೆ ಕೋರ್ಟಿಗೆ ಹಾಜರಾಗಬೇಕಾಗ್ತದೆ ಕೇಸ್ ಇತ್ಯರ್ಥ ಆಗುವವರೆಗೆ. ನ್ಯಾಯಾಧೀಶರು ಅದನ್ನು ಇತ್ಯರ್ಥ ಮಾಡ್ತಾರೆ ನಾಳೆ. ಇದನ್ನು ಜಾಮೀನು ವಾಸ್ತವವಾಗಿ ಮರ್ಡರ್ ಕೇಸ್ನಲ್ಲಿ ಜಾಮೀನು ಕೊಡ್ತಾರೆ, ಹೈಕೋರ್ಟಲ್ಲಿ ಕೊಟ್ಟಿದ್ದಾರೆ, ಸಾಕಷ್ಟು ಕೇಸ್ಗಳಲ್ಲಿ ಕೊಟ್ಟಿದ್ದಾರೆ. ಶಿಕ್ಷೆ ಆದಮೇಲೂ ಸಾಕಷ್ಟು ಕೇಸ್ಗಳಲ್ಲಿ ಕೊಟ್ಟಿದ್ದಾರೆ, ಲೈಫ್ ಸೆಂಟೆನ್ಸ್ ಕೊಟ್ಟ ಮೇಲೆ ಕೊಟ್ಟಿದ್ದಾರೆ. ಇವೆಲ್ಲ ವಾಸ್ತವವಾಗಿ ಬರ್ತವೆ, ಇದನ್ನೇನು ತೊಂದರೆ ಇಲ್ಲ. ಆದರೆ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು, ಅವ್ರನ್ನ ಹೊರಗಡೆ ಬಿಡಬಾರ್ದು. ಪ್ರಭಾವ ಬೀರೋ ಪ್ರಶ್ನೆ ಯಾವ ಬರೋದು? ಪ್ರಭಾವ ಬೀರಿದ ಕಾಲಕ್ಕೆ ಬರ್ತವೆ. ಈಗ ನಾವು ಚಿಕ್ಕ ಅಫೆನ್ಸಸ್, ಒಂದು 324 ಅಫೆನ್ಸ್ ಚಿಕ್ಕ ಅಫೆನ್ಸ್ ಅಂತ ಹೇಳ್ತೇವೆ ನಾವು, ಅದರಲ್ಲೂ ಪ್ರಭಾವ ಬೀರ್ಬೋದು. ನಾಳೆ ನೀನು ಸಾಕ್ಷಿ ಹೇಳಿದ್ರೆ ನೀನು ಹೊಡೆದಾಕ್ಬಿಡ್ತೇನೆ ಅಂತೇಳಿ. ಆಯ್ತು ಸರ್, ಹಾಗಾದರೆ ಯಾವ ಅಂಶಗಳಿಂದ ಇಷ್ಟು ಸಿಗಬೇಕಾಗಿತ್ತು, ಯಾವ ಅಂಶಗಳಿಂದ ತಡವಾಯಿತು, ಇದೆಲ್ಲದ್ರ ಬಗ್ಗೆಯೂ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತೆ.